ಯಾಕೆ GTD ಅವರ ಆ ಹೇಳಿಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋ ಅರ್ಥದ ಪ್ರಶ್ನೆ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ವಿಶ್ಲೇಷಿಸುತ್ತೆ ಈ ಬ್ರೇಕಿಂಗ್. ತವರು ನೆಲ, ಸಿದ್ದರಾಮಯ್ಯನವರ ತವರು ನೆಲದಲ್ಲೇ ಸಿಕ್ಬಿಡ್ತು ಬೂಸ್ಟರ್ ಡೋಸ್. ತಮ್ಮವರಿಗಿಂತ ಅಂದ್ರೆ ಕಾಂಗ್ರೆಸ್ನವ್ರು ಮಾತಾಡ್ತಿಲ್ಲ ಅಂತಲ್ಲ, ಬಟ್ ಅದಕ್ಕಿಂತ ಒಂದ್ ಕೈ ಮೇಲಾಗಿತ್ತು ಇವತ್ತು GT ದೇವೇಗೌಡರ ಬಹುಪರಾಗ್. ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಸರ್. ತವರು ನೆಲದಲ್ಲಿ ಒಂದ್ ಹಂತಕ್ಕೆ ಕುಗ್ಗೋಗಿದ್ದ ಸಿದ್ದರಾಮಯ್ಯನವರಿಗೆ ಬೂಸ್ಟರ್ ಡೋಸ್ ಆಯ್ತೋ ಇಲ್ಲೋ GTD ಅವ್ರ ಮಾತು ಅಂತ ಹೇಳಿ. ಇದಾದ್ಮೇಲೆ ನಾಗರಾಜ್ ಯಾದವ್ ಅವರು ಉತ್ತರ ಕೊಡಬೇಕು. ಕೇಳಿಸ್ಕೊಳ್ಳಿ ಸರ್. ಹಿಂದುಳಿದ ನಾಯಕರ ಸಭೆ ಮೊನ್ನೆ ಒಂದು, ಇವತ್ತು ಒಂದು. ಅದಕ್ಕೆ ನಿಮ್ಮನ್ನ ಕೇಳ್ತಿರೋದು ಪ್ರಶ್ನೆ, ನೀವು ಉತ್ತರ ಕೊಡಿರಂತೆ. ನಾಗೇಂದ್ರ ಕೇಳಿಸ್ಕೊಳ್ಳಿ ಸರ್ ಪೂರ್ತಿ. ಸಿದ್ದರಾಮಯ್ಯನವರ ಪರವಾಗಿ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧವಾಗ್ತಿದೆಯಂತೆ, ಪರೇಡ್ ಕೂಡ ನಡೆಸಲಿಕ್ಕೆ. ನೀವು ಹೌದೋ ಇಲ್ಲ ಉತ್ತರ ಕೊಡಿ. ಫಸ್ಟ್ ನಾಗೇಂದ್ರ ಸರ್ ಹೇಳ್ಬಿಡ್ತಾರೆ. ನೀವು ಹೌದೋ ಇಲ್ಲ ಆಮೇಲೆ ಉತ್ತರ ಕೊಡಿ ಸರ್. ನನ್ನ ಪ್ರಶ್ನೆನೇ ಇನ್ನು ಕೇಳಿಲ್ಲ. ಬ್ರೇಕಿಂಗ್ ನೀವು ಅಷ್ಟೊಂದು ಎಕ್ಸೈಟ್ ಆದ್ರೆ ಹೆಂಗೆ ನೋಡಿ. ಫಸ್ಟ್ ನೀವು ಕೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡಕ್ಕಿಂತ ಮೊದಲು ಒಂದು ಸಣ್ಣ ಉತ್ತರ ಕೊಟ್ಬಿಡ್ತೀನಿ. ಮಾನ್ಯ ಕಾಂಗ್ರೆಸ್ ವಕ್ತಾರಗಳು ಕೇಳ್ತಾ ಇದ್ರು, ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರು. ಹಾಗಾದ್ರೆ ಸ್ವತಂತ್ರ ಬಂದ ನಂತರ ಯಾವ ಕಾಂಗ್ರೆಸ್ ಈ ದೇಶದಲ್ಲಿ ಸರ್ಕಾರ ಮಾಡ್ತು? ಯಾಕೆ ನಿಮ್ಮನ್ನ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಕೇವಲ 2 ರಾಜ್ಯಗಳ ಮಟ್ಟದಲ್ಲಿ ನಿಮ್ ತಗೊಂಬಂದು ನಿಲ್ಸಿದ್ರು ಜನ? ಖುಷಿ ಎಷ್ಟಿತ್ತು ಗೊತ್ತಾ? ಆ ಬೈಟ್ ಪ್ಲೇ ಮಾಡಿ ಸಿದ್ದರಾಮಯ್ಯ GTD ಅಂತಿದೆ. ಕೇಳಿಸ್ಕೊಳ್ಳಿ ಯಾದವ್ಜಿ, ಕೇಳಿಸ್ಕೊಳ್ಳಿ ಯಾದವ್ಜಿ, ಕೇಳಿಸ್ಕೊಳ್ಳಿ. ಬೈಟ್ ಪ್ಲೇ ಮಾಡಿ. GT ದೇವೇಗೌಡರು ಮೂಡಾದಲ್ಲಿ ಒಬ್ಬರು ಸದಸ್ಯರಾಗಿದ್ದಾರೆ. ಅವರ ಸತ್ಯ ಏನು ಅಂತ ಗೊತ್ತಿದೆ. ಅದಕ್ಕೋಸ್ಕರನೇ ಅವರು ಬೇರೆ ಪಕ್ಷದಲ್ಲಿ ಇದ್ಕೊಂಡು ಸತ್ಯವನ್ನು ನುಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. GT ದೇವೇಗೌಡರು ಮೂಡಾದಲ್ಲಿ ಒಬ್ಬರು ಸದಸ್ಯರಾಗಿದ್ದಾರೆ. ಅವರ ಸತ್ಯ ಏನು ಅಂತ ಗೊತ್ತಿದೆ. ಅದಕ್ಕೋಸ್ಕರನೇ ಅವರು ಬೇರೆ ಪಕ್ಷದಲ್ಲಿ ಇದ್ಕೊಂಡು ಸತ್ಯವನ್ನು ನುಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. GT ದೇವೇಗೌಡರು ಮೂಡಾದಲ್ಲಿ ಒಬ್ಬರು ಸದಸ್ಯರಾಗಿದ್ದಾರೆ. ಅವರ ಸತ್ಯ ಏನು ಅಂತ ಗೊತ್ತಿದೆ. ಅದಕ್ಕೋಸ್ಕರನೇ ಅವರು ಬೇರೆ ಪಕ್ಷದಲ್ಲಿ ಇದ್ಕೊಂಡು ಸತ್ಯವನ್ನು ನುಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. GT ದೇವೇಗೌಡರು ಮೂಡಾದಲ್ಲಿ ಒಬ್ಬರು ಸದಸ್ಯರಾಗಿದ್ದಾರೆ. ಅವರ ಸತ್ಯ ಏನು ಅಂತ ಗೊತ್ತಿದೆ. ಅದಕ್ಕೋಸ್ಕರನೇ ಅವರು ಬೇರೆ ಪಕ್ಷದಲ್ಲಿ ಇದ್ಕೊಂಡು ಸತ್ಯವನ್ನು ನುಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. GT ದೇವೇಗೌಡರು ಮೂಡಾದಲ್ಲಿ ಒಬ್ಬರು ಸದಸ್ಯರಾಗಿದ್ದಾರೆ. ಅವರ ಸತ್ಯ ಏನು? ನಾಗೇಂದ್ರ ಪ್ರಸಾದ್ ಅವರೇ ಉತ್ತರ ಕೊಡಬೇಕು. ಇದಕ್ಕೆ ಬೂಸ್ಟರ್ ಡೋಸ್ ಅಂದಲ್ಲ ಇನ್ನೇನು ಹೇಳೋದಪ್ಪ? ಹಾಗಾದ್ರೆ ಒಂದು ಮಾತು ಸ್ಪಷ್ಟವಾಗಿ ತಮ್ಮನ್ನು ಕೇಳ್ತಾ ಇದ್ದೀನಿ. ಸನ್ಮಾನ್ಯ GT ದೇವೇಗೌಡರು ಮಾತಲ್ಲಿ ಮಾತಾಡ್ತಾ 2-3 ಮಾತುಗಳನ್ನು ಕೂಡ ಆಡ್ತಾ 2-3 ಲೈನ್ಗಳಿದೆ. ನಾವು ಈ ರೀತಿ ರಾಜ್ಯಗಳಲ್ಲಿ ಆಡಳಿತ ವಿರೋಧ ವಿಷಯದಲ್ಲಿ ನಾವು ಯಾವಾಗಲೂ ಇದನ್ನೇ ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ಳೋದಾದ್ರೆ ಮುಂದಿನ ಯುವ ಪೀಳಿಗೆಗೆ ನೀವು ಕೊಡ್ತಾ ಇರ್ತಕ್ಕಂಥ ಸಂದೇಶ ಏನು ಅಂತಕ್ಕಂಥ ಮಾತು ಕೂಡ ಹೇಳಿದ್ದೀರಾ. ಏನು ನಿಮ್ಮ ಹಗರಣಗಳು ದಿನ ಬೆಳಗಾಗಿರ್ತಕ್ಕಂಥ 1.5 ವರ್ಷದಲ್ಲಿ 100 ಹಗರಣಗಳು ತೋರಿಸ್ತೀರಾ? ನೀವು ಹೇಳ್ಬೇಕಲ್ಲ ಅದಕ್ಕೂ ಉತ್ತರ.
ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ನೀವು. ಒಂದು ಮಾತನ್ನ ಹೇಳ್ತಾ ಇದ್ದೀನಿ, ಯಾವ ಗವರ್ನರ್ ಬಗ್ಗೆ 2011 ನೀವೀಗ ಒಂದು ಬೈಟ್ ಪ್ಲೇ ಮಾಡಿದ್ರಲ್ವಾ, ಗವರ್ನರ್ ಬಗ್ಗೆ ಏನಂತ ಮಾತಾಡಿದ್ರು ವಿರೋಧ ಪಕ್ಷದಲ್ಲಿ ಇರುವಂತ ಸಂದರ್ಭದಲ್ಲಿ, ರಾಷ್ಟ್ರಪತಿಗಳು ಯಾವ ಒಂದು ಜವಾಬ್ದಾರಿಗಳನ್ನ ರಾಜ್ಯದಲ್ಲಿ ಗವರ್ನರ್ಗಳು ಕೊಟ್ಟಿರ್ತಾರೋ, ರಾಜ್ಯದಲ್ಲಿ ಏನೇ ಅಕ್ರಮಗಳು ನಡೆದ್ರು ಕೂಡ ಅದ್ರ ಬಗ್ಗೆ ವಿಚಾರಿಸೋ ಶಕ್ತಿ ಅವ್ರಿಗಿದೆ ಅಂತಕ್ಕಂಥದ್ದು ನೀವು ಹೇಳಿದ್ರಿ. ಅದೇ ರಾಜ್ಯಪಾಲರು ನೀವು ಏನಂತ ಬೈದ್ರಿ, ಇಡೀ ನಿಮ್ಮ ಸಚಿವ ಸಂಪುಟ ಏನಂತ ಬೈದ್ರಿ, ಯಾವಾಗ ಕೋರ್ಟ್ ನಿಮಗೆ ತೀರ್ಮಾನ ಕೊಟ್ಟಂತ ಸಂದರ್ಭದಲ್ಲಿ ಹೆಂಗ್ ಒಪ್ಕೊಂಡ್ರಿ ನೀವು? ಸಿಂಗಲ್ ಜಡ್ಜ್ ಫೈನಲ್ ಒಂದು ಮಾತು ಹೇಳ್ತಿರ್ತಕ್ಕಂಥದ್ದು, ಪ್ರಜಾಪ್ರಭುತ್ವದ ಕೋರ್ಟ್ಗೆ ನೀವು ಧಿಕ್ಕಾರ ಮಾಡ್ತಾ ಇದ್ದೀರಾ. ನಿಮಗೆ ಕೋರ್ಟ್ಗಳ ಮೇಲೂ ಕೂಡ ಗೌರವ ಇಲ್ಲ, ಕೋರ್ಟ್ಗಳ ಮೇಲೂ ನಿಮಗೆ ಗೌರವ ಇಲ್ಲ, ಕೋರ್ಟ್ಗಳ ಮೇಲೂ. ಹಾಗಾದ್ರೆ ಒಂದು ಮಾತು ಹೇಳ್ತಿದ್ದೀರಿ ಮೇಡಮ್, ಮೂಡಾದಲ್ಲಿ 18 ಜನ ಅಧಿಕಾರಿಗಳಿಗೆ ಯಾಕೆ ನೋಟಿಸ್ ಕೊಟ್ರು? ಬೈರತಿ ಸುರೇಶ್ ಅವರಿಗೆ ಯಾಕೆ ನೋಟಿಸ್ ಕೊಟ್ರು? ಕುಮಾರಸ್ವಾಮಿ ಅವರ ಈಗ ಇವತ್ತು ಬೈರತಿ ಸುರೇಶ್ ಅವರಿಗೆ 18 ಜನ ಅಧಿಕಾರಿಗಳಿಗೆ ಯಾಕೆ ಕೊಟ್ರು ನೋಟಿಸ್? ಹಾಗಾದ್ರೆ ಈಗ 50 ಎಫ್ಐಆರ್ ಆಗಿ ಹೇಳ್ರಿ, ಯಾವ್ದನ್ನ ಆಗಿದೆ? ಯಾವ್ದನ್ನ ಕುಮಾರಸ್ವಾಮಿ ಅವ್ರ ಮೇಲೆ ಎಫ್ಐಆರ್ ಹೆಂಗ್ ಆಯ್ತ್ರಿ? ನೀವು ಕೂಡ 50 ಕೋಟಿ ರೂಪಾಯಿ ನಿಮ್ಮ ಮೇಲೆ ಭ್ರಷ್ಟಾಚಾರಕ್ಕೆ ಮೂಲ ಎಲ್ಲಿದೆ ಗೊತ್ತಾಗ್ತಾ ಇದೆ. ನೀವು 100 ಕೋಟಿ ಭ್ರಷ್ಟಾಚಾರ ಮಾಡಿದ್ದೀರಾ, ನೀವು 100 ಕೋಟಿ ಭ್ರಷ್ಟಾಚಾರ ಮಾಡಿದ್ದೀರಾ. ಈಗ 20 ಸೆಕೆಂಡ್ ಅವ್ರು ಮುಗಿಸಿ. ನಾಗೇಂದ್ರ ಸರ್ ಸಾಬೀತಾಗಬೇಕಂತೆ. ಹಾಗಾದ್ರೆ ಸಿದ್ದರಾಮಯ್ಯ ಅವ್ರದ್ದು ಪ್ರಸಾದ್ ಸರ್, ಇದು ದಸರಾ ಕುಸ್ತಿ ವೇದಿಕೆ ಅಲ್ಲ. ನಿಮ್ಮ ತಾಕತ್ತು ಪ್ರದರ್ಶನ ದಯಮಾಡಿ ಇಲ್ಲಿ ಬೇಡ, ತಾಕತ್ತಿನ ಪ್ರಶ್ನೆ ಇಲ್ಲಿ ಬೇಡ. ಇಲ್ಲ ಕುಸ್ತಿ ಕಾಂಪಿಟೇಷನ್ ಇಟ್ಟಿಲ್ಲ. ಯಾದವ್ ಜಿ, ಮುಖ್ಯವಾದ ಪ್ರಶ್ನೆಗೆ ಉತ್ತರ ಬೇಕು ನಿಮ್ಮಿಂದ. ಇಲ್ಲಿ ಕೇಳಿಸ್ಕೊಳ್ಳಿ ಯಾದವ್ ಜಿ, ಕೇಳಿಸ್ಕೊಳ್ಳಿ. ಇವತ್ತು ಪ್ರದೀಪ್ ಕುಮಾರ್ ಅವರು ಆಯ್ತು ನೀವು ಹೇಳಿದ್ರಿ, ಇವತ್ತು ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಯಾದವ್ ಅವರೇ ಉತ್ತರ ಕೊಡಿ ಇದಕ್ಕೆ. ಯಾದವ್ ಅವರೇ, ಮಾತಾಡೋ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ನವರು ಜೆಡಿಎಸ್ನವರು ಡಿಸೈಡ್ ಮಾಡ್ಕೊಂಡು ಬಂದಿದ್ದಾರೆ. ಕೇಳೋ ಪ್ರಶ್ನೆ ಬಿಟ್ಟು ಬೇರೆ ಎಲ್ಲ ನೀವು ಆಯ್ತು ಸರ್, ನೀವು ಉತ್ತರ ಕೊಟ್ರಿ. ಇನ್ನೊಂದು ಪ್ರಶ್ನೆ ಕೇಳಿಸ್ಕೊಳ್ಳೋ ವ್ಯವಧಾನ ಇಟ್ಕೊಳ್ಳಿ. ಯಾದವ್ ಅವರೇ, ಇವತ್ತು ಇನ್ನೊಂದು ಎಫ್ಐಆರ್ ದಾಖಲಾಗಿದೆ. ಸಾಕ್ಷ್ಯ ನಾಶ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರದೀಪ್ ಕುಮಾರ್ ಅವರು ಇಡಿಗೆ ಅಲ್ಲಿಗೆ ಇನ್ನೂ ಮುಗ್ದಿಲ್ಲ. ಮುಂದೆ ದೊಡ್ಡ ಹಬ್ಬ ಕಾದಿದೆ, ಹೌದಾ ಅಲ್ವಾ? ನಾನು ಹೇಳ ನಿಮ್ಗೆ, ದೊಡ್ಡ ಹಬ್ಬನೋ ಚಿಕ್ಕ ಹಬ್ಬನೋ ಮಾರಿ ಹಬ್ಬನೋ, ನಾನು ಒಂದು ಮಾತು ಹೇಳ್ತೀನಿ, ಈ ದೇಶದ ಕಾನೂನಿನ ನಂಬಿಕೆ ಇದೆ. ಯಾರು ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಧಿಕಾರ ಹಿಡಿದು ಕೊಡ್ಲಿ. ಆದ್ರೆ ನಾವು ಸಿದ್ದರಾಮಯ್ಯನವರ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಹೇಳ್ತಾ ಇದೆ, ಸಿದ್ದರಾಮಯ್ಯನವರು ಹೇಳ್ತಾ ಇದ್ರೆ ತನಿಖೆ ನಡೀಲಿ. ಕಂಪ್ಲೇಂಟ್ ಕೊಟ್ಟಿದ್ ಮಾತ್ರಕ್ಕೆ ಆಪಾದನೆ ಬಂದಿರತಕ್ಕನೆ ಆಪಾದನೆ ಕೊಟ್ಟಿದ್ದಾರೆ. ಅವ್ರ ಮಗ ಇದ್ದಾರೆ, ಅವ್ರ ಮಗ ಏನಂದ್ರೆ ಗೊತ್ತಾ, ಪ್ರಕಾಶ್ ಕೋಳಿವಾಡ ಏನಂದ್ರೆ ಗೊತ್ತಾ, ಶಾಸಕರು, ನಾನು ನಮ್ಮ ಅಪ್ಪ ಅವರ ಹೇಳಿಕೆನ ನಾವು ಒಪ್ಪುದಿಲ್ಲ ಅಂತ ಹೇಳಿದ್ರು. ರಾಜೀನಾಮೆ ಕೊಡ್ತಾರ? ಮೋಹನ್ ವಿಶ್ವ ಅವರು ಮೈಕ್ ಮಾತ್ರ ಮೋಹನ್ ವಿಶ್ವ ಒಂದು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡುವಂತವ್ರು ಇವರು, ಸಂವಿಧಾನದ ಬಗ್ಗೆ ಮಾತಾಡುವಂತವ್ರು ಇವರು, ಕೇಳಿಸ್ಕೊಳ್ಳಿ, ಪ್ರಜಾಪ್ರಭುತ್ವ ಸಂವಿಧಾನದ ಬಗ್ಗೆ ಮಾತಾಡುವಂತವ್ರು ಇವರು ಒಂದು ಟಿವಿ ಡಿಬೇಟ್ ಅಲ್ಲಿ ವಿರೋಧ ಪಕ್ಷಕ್ಕೆ ಮಾತಾಡೋದಕ್ಕೆ ಅವಕಾಶ ಕೊಡಲ್ಲ. ಒಂದು ಟಿವಿ ಡಿಬೇಟ್ ಅಲ್ಲಿ ವಿರೋಧ ಪಕ್ಷದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಡಲ್ಲ ಅಂತಂದ್ರೆ ಇವ್ರು ಯಾವ ಮುಖ ಇಟ್ಕೊಂಡು, ಯಾವ ಯೋಗ್ಯತೆ ಇಟ್ಕೊಂಡು ಇವರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಇವರು ಸಂವಿಧಾನ ಪ್ರೊಟೆಕ್ಟರ್ಸ್ ಅಂತ ಬಿಲ್ಡಪ್ ತಗೊಂಡು ಹೋಗ್ತಾರೆ. ಬಿಜೆಪಿ ಅವರಿಗೆ ಅಶೋಕ್ ಅವ್ರ ವಿಚಾರ ಬಂದಾಗ ಮೂರು ಬಿಟ್ಟು ನೀವೇ ಮೂರು ಬಿಟ್ಟವರು, ನಾಚಿಕೆ ಮಾನ ಮರ್ಯಾದೆ ಮೂರು ಬಿಟ್ಟವರು, ನಾಚಿಕೆ ಮಾನ ಮರ್ಯಾದೆ ಮೂರು ಬಿಟ್ಟವರು ಸಿಎಂ ರಿಸೈನ್ ಮಾಡಕ್ಕೆ. ಯಡಳ್ಳಿ ಸರ್ ಹೇಳ್ದಾಗೆ
ನಾವು ಬ್ರೇಕಿಂಗ್ ಹಾಕ್ದಾಗೆ ನಾವು ಬ್ರೇಕಿಂಗ್ ಹಾಕ್ದಾಗೆ ರೈಟ್ ನೀವು ಪಕ್ಕದಲ್ಲಿ ಕೂತ್ಕೊಂಡಿದ್ರಲ್ಲ ರಾಜ್ಯದ ಜನರು ಸೋಮಶೇಖರ್ನ ಕರ್ಕೊಂಡ್ಬಂದು ಮೋಹನ್ ವಿಶ್ವಾಜಿ ಮೂರು ಮೋಹನ್ ವಿಶ್ವ ಅವರು ನಾಗರಾಜ್ ಯಾದವ್ ಅವರು ಕ್ಯಾಂಪನ್ ಆಯ್ತು ಈ ವೇದಿಕೆಯಲ್ಲಿ ಒಂದಂತೂ ಕ್ಲಿಯರ್ ಮೂರು ಪಕ್ಷ ಇವತ್ತು ಆಯ್ತು ಸರ್ ಸಂಯಮ